ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು 1 ವೀಕ್ ಆಗುವಷ್ಟು ತರಕಾರಿನ ತೊಗೊಂಡು ಬಂದಿದ್ದೀನಿ ರಾಯಚೂರಿಂದ. ನಿಮಗೂ ಕೂಡ ಶೇರ್ ಮಾಡಿದ್ರಾಯಿತು ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಏನೇನು ತಂದಿದ್ದೀನಿ ಅಂತ. ನಿಮ್ಮ ಹತ್ರ ಹಾಗೆ ಒಂದು ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ನ ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಫುಲ್ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. 40 ರೂಪಾಯಿ kg, 20 ರೂಪಾಯಿಗೆ ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಇದು ಕೂಡ ಕ್ಯಾರೆಟ್ 40 ರೂಪಾಯಿ kg, ಅರ್ಧ kg ತೊಗೊಂಡಿದ್ದೀನಿ, 20 ರೂಪಾಯಿ. ಬದನೆಕಾಯಿ ಕೂಡ 40 ರೂಪಾಯಿ kgನೇ, ನಾನು ಅರ್ಧ kg ತೊಗೊಂಡಿದ್ದೀನಿ. 1 kg ಏನು ಮಾಡೋಣ ಅಲ್ವಾ, ಹಾಗಾಗಿ ಅರ್ಧ kgನೇ ತೊಗೊಂಡಿದ್ದೀನಿ, 20 ರೂಪಾಯಿ. ಅರ್ಧ kg ಸೌತೆಕಾಯಿ ತೊಗೊಂಡಿದ್ದೀನಿ, ಇದು ಕೂಡ 20 ರೂಪಾಯಿ. ಕಪ್ಪೆಗಳು ಸೌಂಡ್ ಮಾಡ್ತಾ ಇದ್ದಾವೆ, ಮಳೆ ಬರೋ ಹಾಗಿದೆ, ಹಾಗಾಗಿ ಸೌಂಡ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ಇಲ್ಲಿ ನಾನು ಅರ್ಧ kg 10 ರೂಪಾಯಿ ತೊಗೊಂಡಿದ್ದೀನಿ ಆಲೂಗಡ್ಡೆನ. ಯಾಕಂದರೆ ಮನೆಯಲ್ಲಿ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪನೇ ತೊಗೊಂಡೆ ಅಷ್ಟೇ. ಇಲ್ಲಿ 5 ರೂಪಾಯಿ 1 ಕಟ್ಟು ಕೊತ್ತಂಬರಿ ಸೊಪ್ಪು, 2 ಕಟ್ ತೊಗೊಂಡಿದ್ದೀನಿ 10 ರೂಪಾಯಿಗೆ. ಪಾಲಕ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ. 20 ರೂಪಾಯಿಗೆ 8 ಅಂತ ಹೇಳಿದರು, ಹಾಗಾಗಿ ನಾನಿಲ್ಲಿ 2 ಹುಣ್ಸಿಗೆ ಪಲ್ಯನ ತೊಗೊಂಡು 6 ಪಾಲಕ್ ಪಲ್ಯನ ತೊಗೊಂಡಿದ್ದೆ. 8ಕ್ಕೆ 20 ರೂಪಾಯಿ ಆಯಿತು. ಮೆಣಸಿನ್ಕಾಯಿ ಕೂಡ ತೊಗೊಂಡು ಬಂದಿದ್ದೀನಿ. 40 ರೂಪಾಯಿ kg, 20 ರೂಪಾಯಿಗೆ ಅರ್ಧ kg. ತುಂಬ ಖಾರ ಇತ್ತು ಆಯಿತಾ. ಮೆಣಸಿನ್ಕಾಯಿ ಅಂತೂ ಹೆವಿ ಖಾರ, ಆ ಥರನೇ ಇರಬೇಕು ಮೆಣಸಿನ್ಕಾಯಿ, ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆ ಥರ ಇದ್ದರೆ. ಆ್ಯಪಲ್ ಕೂಡ ತೊಗೊಂಡು ಬಂದಿದ್ದೆ. 100 ರೂಪೀಸು 5 ಕೊಟ್ಟರು, ಅವರು 4 ಹೇಳಿದರು, ಬಟ್ ನಾನು 5 ತೊಗೊಂಬಂದಿದ್ದೀನಿ. ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡು ಬಂದೆ. ಇಲ್ಲ ಅಂದರೆ ರಿಲಯನ್ಸ್ ಮಾರ್ಟಲ್ಲಿ ಜಾಸ್ತಿ ನಾವು ತರಕಾರಿನ ತೊಗೊಳ್ಳೋದು. ಹಾಗೆ ಕರಿಬೇವು ಕೂಡ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ, ಆಮೇಲೆ ತೋರಿಸ್ತೀನಿ. ತೆಗೆದಿಟ್ಟಿದ್ದೆ, ಹಾಗಾಗಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ತರಕಾರಿನ ತೊಗೊಂಡು ಬಂದಿದ್ದೀನಿ ಅಂತ. 10 ರೂಪಾಯಿ ಕರಿಬೇವು ಕೂಡ ತೊಗೊಂಡು ಬಂದಿದ್ದೀನಿ. 10 ರೂಪಾಯಿ ಕೊಟ್ಟರೆ ಇಷ್ಟು ಕೊಡ್ತಾರೆ, ಸಾಕಷ್ಟೇ. 1 ವೀಕ್ ಮೇಲೇ ಆಗುತ್ತೆ ಇಷ್ಟು ಕರಿಬೇವು ನನಗೆ. ಹಾಗೆ 20 ರೂಪಾಯಿ ಕೊಟ್ಟರೆ ಹೂ ಕೊಡ್ತಾರೆ, ರೋಸು ಮಾರ್ಕೆಟಲ್ಲಿ ಚೆನ್ನಾಗಿರುತ್ತೆ. 3 ಕಲರ್ಸ್ ತೊಗೊಂಬಂದಿದ್ದೆ ನಾನು, ಪೂಜೆಗೆ ಬರುತ್ತೆ ಅಂತ ಹೇಳಿ. ಯೆಲ್ಲೋ ಕಲರು ಮತ್ತು ರೆಡ್ ಕಲರು, ಆರೆಂಜ್ ಕಲರು ತೊಗೊಂಡು ಬಂದಿದ್ದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.